ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ತಾಯಿಗೆ ಬ್ಲೌಸ್ ಪೀಸಿಂದ ಹೇಗೆ ಅಲಂಕಾರ ಮಾಡ್ಬೋದು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎರಡು ಕೈಗಳಿಂದ ಈ ರೀತಿ ನೀವು ನೆರಿಗೆ ಮಾಡ್ಕೋಬಹುದು, ಅಥವಾ ನಾವು ನಾರ್ಮಲ್ ಆಗಿ ಪ್ಲೀಟ್ಸ್ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಲ್ಲಿ 1 ಇಂಚು ಅಗಲ ಆಗುವಷ್ಟು ನಾವಿಲ್ಲಿ ನೆರಿಗೆಯನ್ನು ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ನೆರಿಗೆಗಳನ್ನೆಲ್ಲ ಮಾಡಿಕೊಂಡು ಜೋಡಿಸ್ಬಿಟ್ಟು ಒಂದು ಪಿನ್ನನ್ನು ಸೇರಿಸ್ಕೋಬೇಕು. ನಂತರ ಒಂದು ಸ್ವಲ್ಪ ದೂರಕ್ಕೆ ಅದೇ ನೆರಿಗೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಒಂದು ಸ್ವಲ್ಪ ದೂರಕ್ಕೆ ನೀವು ಬಟ್ಟೆ ಪಿನ್ನು ಅಥವಾ ಕ್ಲಿಪ್ಸನ್ನು ನೀವಿಲ್ಲಿ ಸೇರಿಸ್ಕೋಬಹುದು, ಅಥವಾ ಗುಂಡು ಪಿನ್ನನ್ನು ಸಹ ಸೇರಿಸ್ಕೋಬಹುದು. ಇದೇ ರೀತಿ ಎಲ್ಲ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ನೀವು ಪಿನ್ನನ್ನು ಸೇರಿಸ್ಕೊಳ್ತಾ ಹೋಗಿ. ಹಾಗೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾನು ನೋಡಿ ಸ್ವಲ್ಪ ದೂರಕ್ಕೆ ನೆರಿಗೆಗಳನ್ನೆಲ್ಲ ಜೋಡಿಸ್ಕೊಳ್ತಾ ಪಿನ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿ ಬ್ಲೌಸ್ ಪೀಸ್ ಪೂರ್ತಿಯಾಗಿ ನೀವು ನೆರಿಗೆಗಳನ್ನ ಜೋಡಿಸ್ತಾ ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ನಾನು ಒಂದೇ ಬ್ಲೌಸ್ ಪೀಸಿಂದ ದೇವಿಗೆ ಅಲಂಕಾರ ಮಾಡಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಒಂದೆರಡು ಮೆಥಡಲ್ಲಿ ದೇವಿಗೆ ಬ್ಲೌಸ್ ಪೀಸಿನ ಅಲಂಕಾರ ಹೇಗೆ ಮಾಡೋದು ಅಂತ ಆಲ್ರೆಡಿ ನನ್ನ ಚಾನಲಲ್ಲಿ ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋ ಇನ್ನೂ ಯಾರೂ ನೋಡಿಲ್ಲ ಅಂದರೆ ನೋಡಿ. ನಾನೀಗ ಪ್ಲೀಟ್ಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದಾಗಿದೆ. ಈ ರೀತಿ ನೀವು ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. 1 ಇಂಚು ಅಗಲ ನೀವು ಬ್ಲೌಸ್ ಪೀಸ್ ಪೂರ್ತಿಯಾಗಿ ಈ ರೀತಿ ನೆರಿಗೆಯನ್ನು ಮಾಡಿ ಇಟ್ಕೊಳ್ಳಿ. ನಂತರ ನಾನಿಲ್ಲಿ ಒಂದು ಚಿಕ್ಕ ಮಣೆಯನ್ನು ಇಟ್ಬಿಟ್ಟು ಅದ್ರ ಮೇಲೆ ಒಂದು ಬಿಂದಿಗೆಯನ್ನು ಇಡ್ತಾ ಇದ್ದೀನಿ. ಅದ್ರ ಮೇಲೆ ಸಣ್ಣದೊಂದು ಕಳಶದ ಚೊಂಬನ್ನು ಇಡ್ತಾ ಇದ್ದೀನಿ. ನೀವು ಬಿಂದಿಗೆ ಬದಲು ಅಲ್ಲಿ ಒಂದು ಡಬ್ಬನ ಇಟ್ಕೋಬಹುದು. ಹಾಗೆ ಒಂದು ತಟ್ಟೆಗೆ ಅಕ್ಕಿಯನ್ನು ಸೇರಿಸ್ಬಿಟ್ಟು ಅಕ್ಕಿಯ ಮೇಲ್ಗಡೆ ನಾನಿಲ್ಲಿ ಬಿಂದಿಗೆ ಮತ್ತು ಕಳಶದ ಚೊಂಬನ್ನು ಇಟ್ಕೊಂಡಿದ್ದೀನಿ. ಈ ರೀತಿ ಇಟ್ಕೊಳ್ಳಿ. ಅಂದರೆ ಬ್ಲೌಸ್ ಪೀಸ್ ಲೆಂತ್ ನೋಡಿಕೊಂಡು ನೀವು ಅಲ್ಲಿ ಹೈಟನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಕಳಶದ ಚೊಂಬಿಗೆ ಕಡ್ಡಿ ಅಥವಾ ಒಂದು ಸ್ಕೇಲನ್ನು ಕಟ್ಟಿ ಇಟ್ಕೊಂಡಿರಿ. ನಂತರ ನಾನಿಲ್ಲಿ ಬ್ಲೌಸ್ ಪೀಸ್ ನೆರಿಗೆ ಏನು ಮಾಡ್ಕೊಂಡಿದ್ದೆ ಆ ನೆರಿಗೆಯನ್ನು ಸಮವಾಗಿ ಹಿಡಿದ್ಬಿಟ್ಟು ಕಡ್ಡಿಯ ಮೇಲ್ಗಡೆ ತೊಗೊಂಬಂದ್ಬಿಟ್ಟು ಲೆಂತನ್ನು ನಾನಿಲ್ಲಿ ನೀಟಾಗಿ ನೋಡ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ಕೆಳಗಡೆ ನೆರಿಗೆಗಳು ಸಮವಾಗಿರುವಂತೆ ನೋಡಿಕೊಂಡು ಕೆಳಗಡೆ ಬಿಂದಿಗೆಯ ಕಂಠ ಬರುತ್ತಲ್ಲ ಅಲ್ಲಿಗೆ ನಾನಿಲ್ಲಿ ಒಂದು ದಾರದಿಂದ ಕಟ್ಕೊಳ್ತಾ ಇದ್ದೀನಿ. ಒಂದು ಶೇಪು ಬರೋ ರೀತಿಯಲ್ಲಿ ಕಟ್ಕೊಳ್ಳಿ. ನೀವು ಅಲ್ಲಿ ಡಬ್ಬ ಇಟ್ಟಿದ್ದರೆ ಡಬ್ಬದ ಕಂಠಕ್ಕೆ ಬರೋ ರೀತಿ ನೀವಲ್ಲಿ ದಾರನ ಕಟ್ಕೋಬೇಕಾಗುತ್ತೆ. ನಾನಿಲ್ಲಿ ಬಟ್ಟೆಯ ದಾರನ ಯೂಸ್ ಮಾಡ್ಕೊಂಡಿದ್ದೀನಿ. ನಂತರ ನಾವಿಲ್ಲಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಕೆಳಗಡೆ ಇರುವಂತಹ ಪಿನ್ಗಳನ್ನ ತೆಗೆದುಬಿಟ್ಟು ನಾನಿಲ್ಲಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. 5 ನಿಮಿಷದಲ್ಲಿ ಈ ಅಲಂಕಾರ ಅನ್ನೋದು ರೆಡಿ ಆಗುತ್ತೆ. ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಲ್ಲ. ಈಸಿ ಅಂತಲೇ ಹೇಳ್ಬೋದು. ಸ್ವಲ್ಪ ಸಾಫ್ಟ್ ಆಗಿರುವಂಥ ಬ್ಲೌಸ್ ಪೀಸ್ ತೆಗೆದುಕೊಂಡ್ರೆ ನೆರಿಗೆಗಳು ಬಿಡಿಸೋದು ಸಹ ತುಂಬಾ ಈಸಿ ಅಂತಲೇ ಹೇಳ್ಬೋದು. ಕೆಳಗಡೆ ಅಲ್ಲಿ ನೀವು 2 ನೆರಿಗೆಗಳು ಜಾಯಿನ್ ಆಗೋ ಜಾಗದಲ್ಲಿ ಗುಂಡು ಪಿನ್ನನ್ನು ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೊಳ್ಳಿ. ಮೇಲ್ಗಡೆ ಇರುವಂತಹ ಕಳಶದ ಚೊಂಬನ್ನೇ ನಾವಿಲ್ಲಿ ಕವರ್ ಮಾಡಬೇಕಾಗತ್ತೆ. ಮೇಲ್ಗಡೆ ನಾವು ನೆರಿಗೆ ಏನು ಹಾಕಿರ್ತೀವಿ ಆ ನೆರಿಗೆಗಳನ್ನ ನಾವಿಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಮೊದಲನೇ ನೆರಿಗೆ ಜಾಸ್ತಿ ಬರಲಿಲ್ಲ ಅಂದರೆ 2ನೇ ನೆರಿಗೆಯನ್ನು ಹಿಡಿದುಬಿಟ್ಟು ನೀವು ಅಲ್ಲಿ ಪಿನ್ನನ್ನು ಸೇರಿಸ್ಬೇಕಾಗತ್ತೆ. ಗುಂಡು ಪಿನ್ನು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ಅಲ್ಲಿ ಕಳಶದ ಚೊಂಬು ಕಾಣದೇ ಇರೋ ರೀತಿ ನೀವಲ್ಲಿ ಕವರ್ ಮಾಡ್ಕೋಬೇಕು. ನಂತರ ಕೆಳಗಡೆ ಇರುವಂಥ ನೆರಿಗೆಗಳನ್ನ ನೀವು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಹಾಗೆ ಮೇಲ್ಗಡೆನೂ ಸಹ ನೆರಿಗೆಗಳು ಸ್ಟೆಪ್ ಬೈ ಸ್ಟೆಪ್ಪು ಬರೋ ರೀತಿ ನೀವಲ್ಲಿ ಮಾಡ್ಕೊಳ್ಳಿ. ಕಡ್ಡಿ ಕಂಡ್ರೆ ಪರವಾಗಿಲ್ಲ. ಕಡ್ಡಿ ಕಾಣುತ್ತೆ ಅಂದರೆ ನೀವು ಬೇರೆ ಬಣ್ಣದ ಪೇಪರಿಂದನೂ ಸಹ ಅಲ್ಲಿ ಕಡ್ಡಿಯನ್ನು ಕವರ್ ಮಾಡ್ಕೋಬೋದು. ನಾನಲ್ಲಿ ಬ್ಯಾಂಗಲ್ ಹಾಕೋದ್ರಿಂದ ಕಡ್ಡಿ ಕಾಣಲಿ ಅಂತ ಹಾಗೆಯೇ ಬಿಟ್ಟಿದ್ದೀನಿ. ಕಳಶದ ಕಂಠಭಾಗದಲ್ಲಿ ಬ್ಲೌಸ್ ಪೀಸ್ ಅನ್ನೋದು ಎತ್ಕೊಂಡಂಗೆ ಕಾಣಿಸಿದ್ರೆ ಹಿಂದ್ಗಡೆಗೆ ಸೇರಿಸಿ ಪಿನ್ನನ್ನು ಸೇರಿಸ್ಕೊಳ್ಳಿ. ನಂತರ ಕೆಳಗಡೆ ನೀವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಧಾನಕ್ಕೆ ನೀವು ಈ ರೀತಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಬಿಂದಿಗೆ ಕಾಣಿಸುತ್ತೆ ಅಂದರೆ ಅಲ್ಲಿ ಗುಂಡು ಪಿನ್ನಿಂದ ನೀವಲ್ಲಿ ಸೆಕ್ಯೂರ್ ಮಾಡಿಕೊಂಡು ನೀಟಾಗಿ ಈ ರೀತಿ ನೆರಿಗೆಗಳು ಸ್ಟೆಪ್ ಬೈ ಸ್ಟೆಪ್ಪು ಬರೋ ರೀತಿ ನೀವಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನಂತರ ದೇವಿಯ ಸೊಂಟಕ್ಕೆ ನೀವು ಡಾಬನ್ನು ಇರಿಸಿ. ಹಾಗೆ ದೇವಿಗೆ ನಾನು ಬಳೆಯನ್ನು ಸಹ ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಬಳೆ ಹಾಕಿದಾಗ ಲುಕ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ಹತ್ರ ಯಾವ ರೀತಿಯ ಒಡವೆಗಳಿರುತ್ತೆ ಆ ರೀತಿಯ ಒಡವೆಗಳನ್ನು ದೇವಿಗೆ ಹಾಕಿ ಅಲಂಕಾರ ಮಾಡಿ. ಕೆಳಗಡೆ ಬಿಂದಿಗೆಗೆ ಅಕ್ಕಿಯನ್ನು ಸೇರಿಸಿ ಅಥವಾ ಡಬ್ಬ ಇಟ್ಟಿದ್ರೆ ಡಬ್ಬಕ್ಕೆ ಅಕ್ಕಿಯನ್ನು ಸೇರಿಸ್ಕೊಳ್ಳಿ. ಮೇಲ್ಗಡೆ ಬಿಂದಿಗೆ ಅಥವಾ ಕಳಶದ ಚೊಂಬು ಏನು ಬರುತ್ತೆ ಅದಕ್ಕೆ ನೀವು ನೀರನ್ನು ಸೇರಿಸ್ಬೇಕಾಗತ್ತೆ. ಕೆಲವರು ಶಾಸ್ತ್ರದಲ್ಲಿ ನೀರು ಸೇರಿಸೋ ಹಾಗಿರುತ್ತೆ, ಕೆಲವರು ನೀರನ್ನು ಸೇರಿಸಲ್ಲ, ಅಕ್ಕಿಯನ್ನು ಸೇರಿಸ್ತಾರೆ. ನಿಮ್ಮ ಶಾಸ್ತ್ರದ ಪ್ರಕಾರ ಏನಿರುತ್ತೆ ಅದನ್ನು ನೀವಲ್ಲಿ ಸೇರಿಸ್ಬೋದು. ಕಳಶ ಇಡಲ್ಲ ಅನ್ನೋರು ತೆಂಗಿನಕಾಯಿ ಬದಲು ನೀವಲ್ಲಿ ಒಂದು ಡಬ್ಬ ಅಥವಾ ದೇವಿಯ ಮುಖವನ್ನು ಫಿಕ್ಸ್ ಮಾಡೋದಕ್ಕೆ ಸಪೋರ್ಟಿವ್ ಆಗಿ ಏನಾದರೂ ಅಲ್ಲಿ ನೀವು
ನೀವು ಇಟ್ಬಿಟ್ಟು ನೀವು ದೇವಿಯ ಮುಖವನ್ನು ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ತೆಂಗಿನಕಾಯಿ ಇಟ್ಟು ದೇವಿಯ ಮುಖವನ್ನು ಫಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ದೇವಿಯ ಮುಖವನ್ನು ಫಿಕ್ಸ್ ಮಾಡಿ ನಂತರ ನೀವು ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೋಡ್ತಾ ಇರ್ಬೋದು ದೇವಿ ಈ ರೀತಿ ಕಾಣಿಸ್ತಾ ಇದ್ದಾರೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್.